ಕೇವಲ ಸಿನಿಮಾದಲ್ಲಿ ಮಾತ್ರ ನಡೆಯುತ್ತೆ ಅಂದುಕೊಂಡಿದ್ದ ಸೀನ್ ಈಗ ಕರ್ನಾಟಕದ ಬಾರ್ಡರ್ನಲ್ಲಿ ನಡೆದಿದೆ. ಅಕ್ಟೋಬರ್ 16, 2025 ಸುಮಾರು 400 ಕೋಟಿ ಮೌಲ್ಯದ 2,000 ರೂಪಾಯಿಯ ನೋಟುಗಳನ್ನು ಹೊತ್ತಿದ್ದ 2 ಕಂಟೇನರ್ಗಳು ಬೆಳಗಾವಿಯ ಚೋರಲಾ ಘಾಟ್ನಲ್ಲಿ ನಾಪತ್ತೆಯಾಗಿವೆ. ಇದು ಹೊರಗೆ ಬಂದಿದ್ದು ಹೇಗೆ ಗೊತ್ತಾ? ಈ ಹಣವನ್ನು ನೀನೇ ಕದ್ದಿದ್ದೀಯಾ ಅಂತ ಕಿಡ್ನ್ಯಾಪ್ ಮಾಡಿ ಟಾರ್ಚರ್ ಕೊಟ್ಟಾಗ ಸಂತ್ರಸ್ತ ತಪ್ಪಿಸಿಕೊಂಡು ಬಂದು ದೂರು ನೀಡಿದಾಗಲೇ ಈ ರಹಸ್ಯ ಬಯಲಾಗಿತ್ತು. ಈ ಬೃಹತ್ ದರೋಡೆ ಪ್ರಕರಣದಲ್ಲಿ ಈಗ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ 3 ರಾಜ್ಯಗಳ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಈಗಾಗಲೇ 6 ಜನ ಅರೆಸ್ಟ್ ಆಗಿದ್ದಾರೆ. ಕರ್ನಾಟಕದಿಂದ ಗುಜರಾತ್ಗೆ ಹೋಗ್ತಿದ್ದ ಈ ಹಣ ಹವಾಲಾ ದಂಧೆಗೆ ಸೇರಿದ್ದ ಅಥವಾ ರದ್ದಾದ ನೋಟುಗಳನ್ನು ಬದಲಾಯಿಸುವ ಪ್ಲಾನ್ ಇತ್ತ ಅನ್ನೋದು ಇಡೀ ಪೊಲೀಸ್ ಇಲಾಖೆಯನ್ನೇ ಬೆಚ್ಚು ಬೀಳಿಸಿದೆ. ಇಷ್ಟು ದೊಡ್ಡ ಮೊತ್ತದ ಹಣದ ಕಂಟೈನರ್ ಗಾಳಿಯಲ್ಲಿ ಮಾಯವಾಗೋಕ್ಕೆ ಸಾಧ್ಯವಾ? ಇದರ ಹಿಂದೆ ಯಾರಿರಬಹುದು ಅಂತ ನಿಮಗನಿಸುತ್ತೆ? ಕಮೆಂಟ್ ಮಾಡಿ.